ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ಈ ವೀಕೆಂಡು ಸಾಟರ್ಡೆ ಮೈಸೂರಿಗೆ ಹೋಗಿದ್ವಿ. ಸೊ ಸ್ಯಾರೀಸ್ ತೊಗೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ಮೈಸೂರಿಗೆ ನಾನ್ ಸ್ಟಾಪ್ ಗಾಡಿ ಎತ್ಕೊಂಡು ನಾನು ಮತ್ತು ನಮ್ಮ ಅಕ್ಕನ ಮಗಳು ಹೊರಟ್ವಿ. ನಾವು ಮೈಸೂರಿಗೆ ಬಂದು ಇಲ್ಲಿ ಸಿಟಿ ಬಸ್ ಸ್ಟಾಪಿಗೆ ಬಂದು ಡೈರೆಕ್ಟು ಕರ್ನಾಟಕ ಸ್ಯಾರಿ ಸೆಂಟರಿಗೆ ಬಂದ್ವಿ. ಫಸ್ಟ್ ಥಿಂಕ್ ನಂಗೆ ತಲೆಯಲ್ಲಿ ಇದ್ದಿದ್ದು ಈ ವರ್ಷ ನಮ್ಮಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡ್ಸೋಣ ಅಂತ ಇದ್ದೆ. ನಮ್ಮಮ್ಮ ಯಾವಾಗಲೂ ಕೇಳ್ತಿದ್ರು ಮೈಸೂರು ಸಿಲ್ಕ್ ಕೊಡಿಸು ಅಂತ. ಆ್ಯಕ್ಚುಲಿ ನಮ್ಮಮ್ಮ 3 ಇಯರ್ಸ್ ಬ್ಯಾಕಿಂದನೂ ಕೇಳ್ತಿದ್ರು. ಬಟ್ ನಾನು ಈ ವರ್ಷ ಕೊಡಿಸ್ತಿದ್ದೀನಿ. ಡೈರೆಕ್ಟ್ ನಾವಿಲ್ಲಿ ಕರ್ನಾಟಕ ಸ್ಯಾರಿ ಸೆಂಟರಿಗೆ ಬಂದ ತಕ್ಷಣವೇ ಫಸ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡೋಣ ಅಂತ ಬಂದ್ವಿ. ನೋಡಿ ಇಲ್ಲಂತೂ ತುಂಬ ಕಲೆಕ್ಷನ್ಸ್ ಇದೆ. ಇಲ್ಲಿ ಹಬ್ಬ ಟೈಮಲ್ಲೂ ರಶ್ ಇರ್ತಾರೆ. ಮಾಮೂಲಿ ಟೈಮಲ್ಲಿ ಈ ಥರ ಅಷ್ಟಾಗಿ ರಶ್ ಇರೋಲ್ಲ. ಬಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬ ಜನ ಇದ್ದರು. ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರೀಸ್ ತೊಗೊಳ್ಳೋ ಪ್ಲೇಸಲ್ಲಂತೂ ತುಂಬ ಜನ ಇದ್ದರು. ನನಗೆ ಮೈಂಡಲ್ಲಿ ಇದ್ದಿದ್ದು 10,000ದಿಂದ 12,000 ಒಳಗಡೆ ಸ್ಯಾರಿ ತೊಗೋಬೇಕಂತ. ಪ್ಲೇನಲ್ಲೆಲ್ಲ ನೋಡಿದೆ. ನೆಕ್ಸ್ಟು 2D ಮತ್ತು 3Dನಲ್ಲಿ ನೋಡೋಣ ಅಂದ್ಬಿಟ್ಟು ತೆಗ್ಸಿದ್ವಿ. ಅದು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ನೆಕ್ಸ್ಟು ಈ ಥರ ಮಧ್ಯದಲ್ಲಿ ಲೈನ್ಸ್ ಬಂದಿರೋದು, ಗೋಲ್ಡ್ ಲೈನ್ಸ್ ಬಂದಿರೋದು ನೋಡೋಣ ಅಂದ್ಬಿಟ್ಟು ನೋಡಿದ್ವಿ. ಇದು ಅಷ್ಟೇ. ಇದು ಹೆಂಗಂದರೆ ಸೆಲ್ಫ್ ಬ್ಲೌಸ್, ಅಂದರೆ ಸ್ಯಾರಿ ಮತ್ತು ಬ್ಲೌಸ್ ಕಲರ್ ಎರಡೂ ಒಂದೇ. ಸೊ ಹಂಗಾಗಿ ಮೈಸೂರು ಸಿಲ್ಕ್ಗೆ ಸೆಲ್ಫ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಇದೇ ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ತೊಗೋತಿರೋದು ನಮ್ಮ ಅಮ್ಮಂಗೋಸ್ಕರ. ಸೊ ಸೆಲ್ಫ್ ಬೇಡ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಸ್ಯಾರೀಸೇ ನೋಡಿದ್ವಿ. ಆಮೇಲೆ ಯಾಕೋ ನಮಗೆ ಇಷ್ಟ ಆಗಲಿಲ್ಲ ಸೆಲ್ಫು. ನೆಕ್ಸ್ಟು 3D 2Dನೂ ನೋಡಿದ್ವಿ. ಅದನ್ನೂ ನಮಗೆ ಇಷ್ಟ ಆಗಲಿಲ್ಲ. ಸೊ ಓಕೆ, ಪ್ಲೇನಲ್ಲಿ ಅದು ಸ್ವಲ್ಪ ತೆಗ್ಸಿ ನೋಡಿದ್ವಿ. ಅದು ನಮಗೆ ಸ್ವಲ್ಪ ಇಷ್ಟ ಆಯಿತು. ಬಟ್ ನಮಗೆ ಬೇಕಾಗಿದ್ದ ಕಲರ್ ಸಿಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲೇ ಲೈಕ್ ಮಧ್ಯದಲ್ಲಿ ಸಣ್ಣ ಲೈನ್ಸ್ ಬಾಕ್ಸ್ ಥರ ಬಂದಿರೋದೆಲ್ಲ ಸ್ಯಾರೀಸ್ ತೆಗೆದ್ರು. ಸೊ ಇಲ್ಲಿ ರೆಡ್ ಇದೆಯಲ್ಲ, ಸೊ ಅದೇ ಸ್ಯಾರಿನ ನಾವು ಇಲ್ಲಿ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮಗೆ ಸ್ವಲ್ಪ ಅದು ಇಷ್ಟ ಆಯಿತು. ಸೊ ಅದೇ ಥರ ಪ್ಯಾಟರ್ನಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ನೋಡಿದ್ವಿ. ನಮಗೆ ರೆಡ್ ವಿತ್ ಗ್ರೀನ್ ಬಾರ್ಡರೇ ಸ್ವಲ್ಪ ಹೈಲೈಟ್ ಅಂತ ಅನ್ನಿಸ್ತು. ಮತ್ತು ಅದು ನಾವೇನು ದುಡ್ಡು ಪೇ ಮಾಡ್ತೀವೋ ಅದಕ್ಕೆ ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಎಲ್ಲ ಸ್ಯಾರಿಗಿಂತ ನಮಗೆ ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಎತ್ತಿಡಿಸಿದ್ವಿ. ಸೊ ಮತ್ತು ನಾನು ಅದೇ ರೆಡ್ ಕಲರ್ ಮತ್ತು ಗ್ರೀನ್ ಬಾರ್ಡರಲ್ಲೇ ಬೇರೆ ಥರ ತೋರಿಸಿ ಅಂತ ಹೇಳಿದೆ. ಆ್ಯಕ್ಚುಲಿ ಇಲ್ಲಿ ಒಂದು ಸಣ್ಣದು ಬಾಕ್ಸ್ ಸ್ಯಾರಿ, ಲೈಕ್ ಇದಕ್ಕೆ ಈ ಸ್ಯಾರಿ ಬಂದು ಲೈನ್ಸ್ ಸಣ್ಣಕ್ಕಿದೆ. ಇನ್ನೊಂದು ಸ್ಯಾರಿ ಬಂದು ಸ್ವಲ್ಪ ಬಾಕ್ಸ್ ಶೇಪಲ್ಲಿತ್ತು. ಸೊ ನಾನು ಫೈನಲಾಗಿ ಈ ಸ್ಯಾರಿನೇ ತೊಗೊಂಡೆ. ಏನಕ್ಕಂದರೆ ಇದರಲ್ಲಿ ಸೆರಗು ಬಂದು ಈ ಥರ ಒಂದೊಂದು ಲೈನ್ಸ್ ಇದೆ, ಬ್ಲೌಸ್ ಬಂದು ಫುಲ್ ಪ್ಲೇನು. ಸೊ ಹಂಗಾಗಿ ಇಷ್ಟ ಆಯಿತು. ಇನ್ನೊಂದು ಸಣ್ಣ ಲೈನ್ಸ್ ಇರೋ ಸ್ಯಾರಿನಲ್ಲಿ ನನಗೆ ಸೆರಗು ಬಂದು ಫುಲ್ಲು ಲೈಕ್ ಇವಾಗ ರೇಷ್ಮೆ ಸ್ಯಾರೀಸಲ್ಲಿ ಬರುತ್ತಲ್ಲ ಆ ಥರ ಇತ್ತು. ಸೊ ಅದು ಯಾಕೋ ಮೈಸೂರು ಸಿಲ್ಕಿಗೆ ಲುಕ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾವು ಈ ಸ್ಯಾರಿನೇ ತೊಗೊಂಡ್ವಿ ಫೈನಲಾಗಿ. ಬಟ್ ನಮಗೆ ತುಂಬ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಎರಡೂ ರೆಡ್ ಕಲರ್ ವಿತ್ ಗ್ರೀನ್ ಬಾರ್ಡ್ರೇನೆ. ನಮಗೆ ಆ ಸ್ಯಾರಿನಲ್ಲಿ ಬಾರ್ಡರು ಸ್ವಲ್ಪ ದೊಡ್ಡದಿದೆ ಅಂತ ಸ್ಯಾರಿ ಇಷ್ಟ ಆಯಿತು. ಇದರಲ್ಲಿ ಬಾರ್ಡರ್ ನೋಡಿ ಚಿಕ್ಕದು. ಸೊ ಬಟ್ ಅದು ಸೆರಗು ಇಷ್ಟ ಆಗಲಿಲ್ಲ, ಇದಕ್ಕೆ ಸೆರಗು ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದೇ ಸ್ಯಾರಿನ ಫೈನಲ್ ಮಾಡಿ ತೊಗೊಂಡೆ. ಹಾಗೆ ರೈಟ್ ಬಂದು ಐ ಥಿಂಕ್ 10,600. ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೆ 5% ಡಿಸ್ಕೌಂಟ್ ಇತ್ತು. ಸೊ ಹಂಗಾಗಿ ನನಗಿದು 10,000 ಐ ಥಿಂಕ್ 10,116 ರೂಪಾಯಿಗೇನೋ ಸಿಕ್ತು. ಸೊ ನೆಕ್ಸ್ಟ್ ನಾವು ಅಲ್ಲೇ ಕೆಳಗಡೆ ಫ್ಲೋರಿಗೆ ಬಂದ್ವಿ. ಸಿಲ್ಕ್ ಸ್ಯಾರೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟು ನಮ್ಮ ಅಕ್ಕ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ವಿತೌಟ್ ಬಾರ್ಡರ್, ಅಂದರೆ ಬಾರ್ಡರ್ಲೆಸ್ ಸ್ಯಾರೀಸ್ನ ನೋಡ್ತಿದ್ರು. ನಮ್ಮ ಅಕ್ಕ ಇಲ್ಲೇ ಸ್ವಲ್ಪ ಹೊತ್ತು ನೋಡಿದ್ರು. ಇಲ್ಲಿ ಹೆಂಗೆ ಅಂದರೆ ನಾವು ಯಾವ್ದಾದ್ರು ಸ್ಯಾರಿನ ಚೂಸ್ ಮಾಡಿದ್ರೆ ಎತ್ತಿಡಿಸ್ಬಿಡ್ಬೇಕು ಇದು ಬೇಕು ಅಂತ. ಇಲ್ಲ ಅಂದರೆ ಒಂದು ನಿಮಿಷದಲ್ಲೇ ಒಂದು 10 ಸೆಕೆಂಡಲ್ಲೇ ಕಿತ್ಕೊಬಿಡ್ತಾರೆ ನಮಗಿದು ಇಷ್ಟ ಆಯಿತು ಅಂತ. ಸೊ ಹಾಗಾಗಿ ನಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅದನ್ನು ಅಲ್ಲಿ ಎತ್ತಿಡಿಸ್ಬಿಟ್ಟು ನಾವು ನೆಕ್ಸ್ಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಪ್ರತಿ ವರ್ಷವೂ ಹಬ್ಬದ ಟೈಮಲ್ಲಿ ಹೀಗೇನೆ, ನಾರ್ಮಲ್ ಡೇಸಲ್ಲಿ ಈ ಥರ ಎಲ್ಲ ಇರೋಲ್ಲ. ಸೊ ಅವರು ಒಂದು ಸ್ಯಾರಿನ ತೊಗೊಂಡ್ರು, ಬಾರ್ಡರ್ಲೆಸ್ ಸ್ಯಾರಿನ. ಆ್ಯಕ್ಚುಲಿ ನನಗೆ ಸ್ಯಾರಿ ತೊಗೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ. ನಾನು ಇಲ್ಲಿ ಬಂದು ಇಲ್ಲೇ ಪಕ್ಕದ ಸೆಕ್ಷನಲ್ಲೇ ಬಂದು ಸ್ಯಾರೀಸ್ ನೋಡ್ತಿದ್ದೆ. ನನಗೆ ಈ ಸ್ಯಾರಿ ಮತ್ತು ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು. ನೋಡ್ತಿದ್ದೆ ಅಂದರೆ ಸೆರಗು ಬ್ಲೌಸ್ ಎಲ್ಲ ಹೆಂಗೆ ಬಂದಿದೆ ಅಂತ.
ಸೊ ಫೈನಲಿ ನನಗೆ ಈ ಸ್ಯಾರಿ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಲೈಟ್ ಪಿಂಕ್ ಲೈಕ್ ತುಂಬ ಲೈಟ್ ಕಲರ್ ಬ್ಲೌಸು ಪಿಂಕ್ ಮತ್ತು ಸ್ಯಾರಿ ಬಂದು ನೆವಿ ಬ್ಲೂ ಡಾರ್ಕ್ ಬ್ಲೂ ಸ್ಯಾರಿ. ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು. ನನಗೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ತೊಗೊಳ್ಳೋದಾ ಬೇಡವಾ ಅಂದ್ಕೊಂಡು ಫೈನಲಿಗೆ ತೊಗೊಂಡೆ. ಇದು ಸ್ಯಾರಿ ಕಾಸ್ಟ್ ಬಂದು 5600. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ನಾನು ಸೇಮ್ ಇದೇ ರೇಂಜಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ, ಇಲ್ಲೇ ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ. ಸೊ ಹಂಗಾಗಿ ಈ ಸ್ಯಾರಿನೂ ಇಷ್ಟ ಆಯ್ತು ಅಂದ್ಬಿಟ್ಟು ಅಲ್ಲಿ ನಾನು ನೋಡಿದ ತಕ್ಷಣ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಪರ್ಚೇಸ್ ಮಾಡಿದೆ ನನಗೋಸ್ಕರ. ಫೈನಲಾಗಿ ಓಕೆ ನಾವು ತೊಗೋತೀವಿ ಅಂತ ಅಂದಮೇಲೇ ಇಲ್ಲಿ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ತೆಗೆದು ತೋರಿಸ್ತಾರೆ. ಸೊ ಹಂಗಾಗಿ ತೋರಿಸಿದ್ರು, ಈ ಥರ ಬ್ಲೌಸ್ ಬರುತ್ತೆ, ಈ ಥರ ಸೆರಗು ಬರುತ್ತೆ, ಈ ಥರ ಸ್ಯಾರಿ ಇದೆ, ಮತ್ತು ಏನಾದ್ರು ಡ್ಯಾಮೇಜ್ ಇದೆಯಾ ನೋಡ್ಕೊಳ್ಳಿ ಅಂತ. ಸೊ ನೋಡಿಕೊಂಡೆ. ನೆಕ್ಸ್ಟು ಇನ್ನೊಂದು ಈ ಸ್ಯಾರಿನೂ ಸ್ವಲ್ಪ ಲೈಕ್ ಆಗಿತ್ತು ಕಲ್ಲರು, ಬಟ್ ತೊಗೊಳ್ಳಿಲ್ಲ ನಾನು. ಮತ್ತು ನಾವು ಇಲ್ಲಿ ಬಿಲ್ ಪೇ ಮಾಡಿಬಿಟ್ಟು ಸಿಂಪಲ್ ಸ್ಯಾರೀಸ್ ನೋಡೋಣ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ನಾವು ಯಾವ ಸೆಕ್ಷನಲ್ಲಿ ಯಾವ ಫ್ಲೋರಲ್ಲಿ ಸ್ಯಾರೀಸ್ ತೊಗೋತೀವಿ ಅಲ್ಲೇ ಬಿಲ್ ಪೇ ಮಾಡಿ ನೆಕ್ಸ್ಟ್ ಬರಬೇಕು. ಸೊ ಫೈನಲಾಗಿ ನಮ್ಮದು ಪರ್ಚೇಸ್ ಎಲ್ಲ ಆದಮೇಲೆ ಇಲ್ಲೇ ಫಸ್ಟ್ ಫ್ಲೋರಲ್ಲಿ ಎಲ್ಲ ಸ್ಯಾರೀಸ್ನ ಅಂದರೆ ಬಿಲ್ ಕೊಟ್ಬಿಟ್ಟು ಎಲ್ಲ ಸ್ಯಾರೀಸ್ನು ಕಲೆಕ್ಟ್ ಮಾಡಿಕೊಂಡು ಹೋಗಬೇಕು. ಸೊ ನಾನು ಇಲ್ಲಿ ಇಡಿಸ್ಬಿಟ್ಟು ನೆಕ್ಸ್ಟು ಇಲ್ಲೇ ಕೆಳಗಡೆ ಫ್ಲೋರಲ್ಲಿ ಸ್ವಲ್ಪ ಸಿಂಪಲ್ ಸ್ಯಾರೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ನನಗೆ ಒಂದು 4 ಸಿಂಪಲ್ ಸ್ಯಾರೀಸ್ ಬೇಕಿತ್ತು. ರೇಂಜ್ ಬಂದು 600ಇಂದ 700. ಸೊ ನೋಡಿದ ತಕ್ಷಣ ಒಂದು 2 ಸ್ಯಾರಿ ಇಷ್ಟ ಆಯಿತು. ಇದನ್ನು ತೊಗೊಂಡೆ ಮತ್ತು ಇದನ್ನು ತೊಗೊಂಡೆ. ಮತ್ತು ಫಸ್ಟ್ ಒಂದು ತೋರಿಸಿದ್ನಲ್ಲ ಅದನ್ನು ತೊಗೊಂಡೆ. ನೆಕ್ಸ್ಟ್ ನಾನು ಒಂದು 4 ಸ್ಯಾರಿನ ಫೈನಲ್ ಮಾಡಿದ್ಮೇಲೆ ಅಲ್ಲೇ ಅವ್ರ ವರ್ಕರ್ಸ್ ಹತ್ರ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ತೆಗೆಸಿ 4 ಸ್ಯಾರಿನೂ ನೋಡಿದೆ. ಒಂದು ಸ್ಯಾರಿ ಬಂದು ಸೇಮ್ ಪ್ಯಾಟ್ರನ್ನು, ಕಲರ್ ಡಿಫ್ರೆಂಟು. ಇನ್ನೊಂದು ಸ್ಯಾರಿ ನನಗೇ ಇಷ್ಟ ಆಯಿತು. ಏನಕ್ಕಂದರೆ ಅದು ಬ್ಲೌಸು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಳ್ಳೋಣ, ಎಲ್ಲಾದರೂ ಟೆಂಪಲಿಗೆ ಹೋದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಇನ್ನು 3 ನಮ್ಮ ಅಮ್ಮಂಗೋಸ್ಕರ ತೊಗೊಂಡೆ. ಎಲ್ಲದೂ ಓಪನ್ ಮಾಡಿಸಿ ನೋಡಿದೆ. ಆ್ಯಕ್ಚುಲಿ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಕಲರ್ ಸಖತ್ ಇಷ್ಟ ಆಯಿತು. ಈ ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈ 4 ಸ್ಯಾರಿನ ತೊಗೊಂಡು ಕೌಂಟರ್ ಹತ್ರ ಹೋಗಿ ಬಿಲ್ ಪೇ ಮಾಡಿ ನೆಕ್ಸ್ಟ್ ಎಲ್ಲ ಬಿಲ್ನು ಕೊಟ್ಟು ನಾವು ಸ್ಯಾರಿ ಇಸ್ಕೊಂಡು ಹೋಗಬೇಕಿತ್ತು. ಫೈನಲಾಗಿ ನಾನು ಇದನ್ನು ಇಟ್ಕೊಂಡು ನೋಡಿದೆ, ಲೈಕ್ ನನಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ. ನನಗೆ ನೋಡಿದ ತಕ್ಷಣವೇ ಕಲರೆಲ್ಲ ಇಷ್ಟ ಆಯಿತು. ಸೊ ಇವರು ಬಿಲ್ಲೆಲ್ಲ ಹಾಕ್ಸೋದಕ್ಕೆ ಅಂದ್ಬಿಟ್ಟು ನಾವು ಯಾರ ಹತ್ರ ಸ್ಯಾರಿ ಅಂದರೆ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಯಾರ ಹತ್ರ ತೆಗೆಸಿರ್ತೀವಿ ಅವರೇ ಬಂದು ಇಲ್ಲಿ ಬಿಲ್ ಕೌಂಟ್ರಲ್ಲಿ ಬಿಲ್ ಹಾಕ್ಸಿ ನಮಗೆ ಬಿಲ್ ಕೊಡ್ತಾರೆ. ನಾವು ಹೊರಗಡೆ ಹೋಗಿ ಅಂದರೆ ಇದು ಫ್ಲೋರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಬಿಲ್ ಕೊಟ್ಟರೆ ನಮ್ಮದು ಫೈನಲ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿ ತೊಗೊಂಡಾಯಿತು. ಫೈನಲ್ ಆಯಿತು ಅಂತ ಕೊಟ್ಟರೆ ಅವ್ರು ನಮಗೆ ಸ್ಯಾರೀಸ್ನ ಕೊಡ್ತಾರೆ. ನಾವು ಯಾವುದೇ ಫ್ಲೋರಲ್ಲಿ ಪರ್ಚೇಸ್ ಮಾಡಿದರೂ ಎಲ್ಲ ಫಸ್ಟ್ ಫ್ಲೋರಿಗೆ ಬಂದಿರುತ್ತೆ. ಸೊ ಅಲ್ಲಿಂದ ನಾವು ಇಸ್ಕೊಂಡು ಹೋಗ್ಬೋದು. ಆಮೇಲೆ ನಾನು ಇಲ್ಲೇ ಫಸ್ಟ್ ಫ್ಲೋರಲ್ಲೇ ಒಂದು ವೈಟ್ ಲೈಕ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ವೈಟ್ ಬ್ಲೌಸು. ಸೊ ಹಂಗಾಗಿ ನಾನು ಅದನ್ನು ಒಂದು ಮೀಟರ್ ತೊಗೊಂಡೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು. ಅದು ಬಂದು 164 ಅಷ್ಟೇ. ಔಟ್ಸೈಡ್ ತೊಗೊಂಡ್ರೆ 280, 300 ಈ ಥರ ಎಲ್ಲ ಕಾಸ್ಟ್ ಆಗುತ್ತೆ. ಇಲ್ಲಿ ಐ ಥಿಂಕ್ ಆಫರ್ ಇತ್ತಂತ ಅನಿಸುತ್ತೆ. ನನಗೆ 1 ಮೀಟರು 164ಗೆ ಸಿಕ್ತು. ಸೊ ಅದನ್ನು ಕೂಡ ತೊಗೊಂಡು ಇಲ್ಲೇ ಬಿಲ್ ಪೇ ಮಾಡಿಸ್ಕೊಂಡು ಇಲ್ಲಿ ಫೈನಲಾಗಿ ಈಸ್ಕೊಂಡು ಅಂದರೆ ಬಿಲ್ ಪೇ ಮಾಡಿ ನಮ್ಮದು ಏನೇನು ನಾವು ಸ್ಯಾರೀಸ್ ತೊಗೊಂಡಿದ್ವಿ ಅದನ್ನೆಲ್ಲ ಈಸ್ಕೊಂಡು ಇವಾಗ ಮನೆಗೆ ಹೊರಡೋ ಟೈಮು. ಸೊ ನಾನು ಇಲ್ಲಿ ಬಿಲ್ ಕೊಟ್ಟು ನಾನೇನು ಸ್ಯಾರೀಸ್ ತೊಗೊಂಡಿದ್ದೆ ಅದನ್ನೆಲ್ಲ ಈಸ್ಕೊಂಡು ಇಲ್ಲೇ ನಾವು ಬಸ್ ಸ್ಟಾಪ್ ಹತ್ರ ಬಂದು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸಬರಿಗೆ ಹೋಗಿ ಸಬರಿಂದ ಮಂಡ್ಯ ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.